ಅಭಿರುಚಿ ತಾರಗಳ ಸಮರಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಅಡ್ಗೆ ಮಾಡಕ್ಕೆ ನೀವು ತಯಾರಾಗಿದ್ದೀರಾ? ಏನ್ ಅಡ್ಗೆ ಮಾಡ್ತಿದ್ದೀರಾ? ನಾವು ಸೋಯಾ ಖೀರ್ ಮಾಡ್ತಾ ಇದೀವಿ. ಈ ಸೋಯಾ ಖೀರ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ನೆನೆಸಿರೋ ಅಂತ ಸೋಯಾ ಕಾಳು, ಶಾವಿಗೆ, ಹಾಲು, ಏಲಕ್ಕಿ ಪುಡಿ, ಕಲ್ಸಕ್ರೆ, ತುಪ್ಪ. ಸಾಧಾರಣವಾಗಿ ಖೀರ್ ಅಂದ್ರೆ ಸಕ್ಕರೆ ಅಥವಾ ಬೆಲ್ಲನ ಬಳಸ್ತೀವಿ. ಹೌದು. ನೀವು ಕಲ್ ಸಕ್ಕರೆನ ಬಳಸ್ತಾ ಇದ್ದೀರಾ? ನಾವು ಯಾವಾಗ್ಲೂ ಡಿಫ್ರೆಂಟ್. ನಾನಂತೂ ತುಂಬಾ ಎಕ್ಸೈಟೆಡ್ ಅಪ್ಪ. ಕೆಲಸ ಮಾಡಿ, ಇನ್ನೊಂದು ಡಿಫ್ರೆಂಟ್ ಮಾಡಿ, ಅಚ್ಕಾರದ ಪುಡಿ ಹಾಕ್ಬಿಡಿ, ಇನ್ನೂ ಡಿಫ್ರೆಂಟ್ ಆಗುತ್ತೆ. ಅದು ಬೇರೆ ತರ ಅವ್ರಿಗೆ ಮಾತ್ರ serve ಮಾಡ್ರಿ ಆಯ್ತಾ? ಶುರು ಮಾಡೋಣವಾ? ಖಂಡಿತ. ಮೊದ್ಲಿಗೆ ಏನ್ ಮಾಡ್ಕೋತೀರಾ? ಮೊದಲಿಗೆ ಮಿಕ್ಸಿ ಜಾರ್ ತಗೋಬೇಕು. ಅದಕ್ಕೆ ನೆನೆಸಿರೋ ಸೋಯಾ ಹಾಕ್ಬೇಕು. ಅವ್ರು ಮಾಡ್ತಾ ಇರ್ತಾರೆ, ನಾನು ಹೇಳ್ತೀನಿ. ಸೋಯಾ ಕಾಳು ಎಷ್ಟು ಹೊತ್ತು ನೆನೆಸ್ಬೇಕಾಗತ್ತೆ? ಅದು ಒಂದು ಹಾಫ್ ಅನ್ ಅವರ್. ತರಿ ತರಿಯಾಗಿ ರುಬ್ಬೇಕಾ ಹೇಗೆ? ಇಲ್ಲ, ಸುಮಾರು. ಈಗ ಒಂದ್ ಸ್ವಲ್ಪ ಹಾಲನ್ನು ಕೂಡ ಹಾಕೋತಿದ್ದೀರಾ ಅದಕ್ಕೆ? ಪೂರ್ತಿ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಿದ್ರೆ ಸಾಕಾ? ಸೋಯಾ ಸಿಹಿ ಚಟ್ನಿನಾ ಇದು? ಖಾರ ಚಟ್ನಿ. ಸೋಯಾ ಸಿಹಿ ಚಟ್ನಿನಾ? ಸೋಯಾ ಖೀರ್. ಅದೇ ಹೇಳೋದು. ಈಗ ಚೆನ್ನಾಗಿ ರುಬ್ಕೊಂಡಿದ್ದೀರಾ ಅಲ್ವಾ? ಅದನ್ನ ಶೋಧಿಸ್ಬೇಕಾ? ಹೌದು. ಯಾಕೆ ಮಾಮೂಲಿ ಹಾಗೆ ನಾವು ಬಳಸ್ಬೋದಲ್ಲ? ಕಾಯಿನ ಇದ್ ಮಾಡ್ತೀವಲ್ಲ, ಕಾಯಿನ ಮಿಕ್ಸ್ ಕಾಯಿ ಹಾಲು ತೆಗಿತೀವಲ್ಲ ಅದೇ ತರ. ಅದೇ ತರ ಇದ್ರದ್ದು ಹಾಲು ತೆಗಿಬೇಕು. ಹಾಲು ಹಾಕಿ ಒಂಚೂರು. ತುಂಬಾ ಒಳ್ಳೇದು ಸ್ವಪ್ನ ಇದು. ಹಾ, ಏನಕ್ಕೆ ಸೋಯಾ ಅಂದ್ರೇನೆ ಪ್ರೋಟೀನ್ಸ್ ಅಧಿಕವಾಗಿರುತ್ತೆ ಅಲ್ವಾ? ಹೌದು ಹೌದು. ಈಗ ಇಷ್ಟು ಸಾಕೀಗ. ಇದು ಈ ಹಾಲು ಇದಕ್ಕೆ ಹಾಕ್ತೀನಿ ಇನ್ ಸ್ವಲ್ಪ. ಜಾಸ್ತಿ ಮಾಡ್ಬಿಡಿ, ನಾವು ಇಬ್ಬರೇ ತಿನ್ನೋದು. ಹೌದಾ? ನಿಮ್ಮನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ನಾನು, ಬೇರೆಯವ್ರಿಗೋಸ್ಕರ ಮಾಡ್ತಾ ಇರೋದು. ನನ್ಗೋಸ್ಕರ ಅಲ್ಲ ಸುರೇಶ್? ನಿನಗಿದೆ ಅಮ್ಮ, ನಿನಗೆ ಕೊಡ್ತೀನಿ, ಮೇಡಮ್ ಕೊಡ್ತೀನಿ. ಈ ಸೋಯಾ ಖೀರ್ ಮಾಡೋದನ್ನ ಯಾರಿಂದ ಕಲ್ತ್ರಿ? ನಾವೇ ಕಲ್ಸಿದ್ದು. ಹೌದಾ? ಲಾಸ್ಟ್ ಎಪಿಸೋಡ್. ಹೌದಾ? ಏನು ಸೋಯಾ ಖೀರ್ ಮಾಡೋದನ್ನ ಅವರಿಂದ ಕಲ್ತ್ರಾ ನೀವು? ಅದಕ್ಕೆ ಹೇಳಿದ್ದು ಅಚ್ಕಾರದ ಪುಡಿ ಹಾಕಿ ಅಂತ. ಆತರ ಆಗೋದಲ್ಲ. ಈಗ ಕಲ್ಸಕ್ಕರೆ ಹಾಕ್ತಾ ಇದೀವಿ. ಕಲ್ಸಕ್ರೆ. ಕಲ್ಸಕ್ಕರೆನೂ ಒಳ್ಳೇದಲ್ಲ ಸಕ್ಕರೆಗಿಂತ. ಕಲ್ಸಕ್ಕರೆ ಡಿಫ್ರೆಂಟ್ ಅಂದ್ಮೇಲೆ ಹೇಳಿದ್ದು ಅಚ್ಕಾರದ ಪುಡಿ ಹಾಕಿ ಅಂತ. ಕೆಲವರಿಗೆ ಜಾಸ್ತಿ ಸಿಹಿ ಇಷ್ಟ ಆಗುತ್ತೆ, ಕೆಲವರಿಗೆ ಕಮ್ಮಿ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಆ ಅಳತೆಯಲ್ಲಿ ಹಾಕೋಬೇಕು. ಸಾಮಾನ್ಯವಾಗಿ ಸ್ವೀಟ್ ಅಂದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ರೆ ಜಾಸ್ತಿ ತಿನ್ಬೋದು ಅಲ್ವಾ? ಈಗ ನಾನು ಶಾವಿಗೆ ಹಾಕ್ತಾ ಇದ್ದೀನಿ. ಈಗ ನೀವು ಏಲಕ್ಕಿ ಮತ್ತೆ ಸಕ್ಕರೆ ಪುಡಿ ಮಾಡಿಕೊಂಡಿರೋದು. ಅದು ಕಲ್ಸಕ್ಕರೆನೇ ಹಾಕಿದಿರಲ್ಲ? ಒಂದೇ ಆದ್ರೆ ಪುಡಿ ಮಾಡೋಕೆ ಕಷ್ಟ ಆಗುತ್ತದೆ. ಸಕ್ಕರೆ ಒಂಚೂರು ತುಪ್ಪ ಹಾಕೊಳ್ತೀನಿ, ಸ್ವಲ್ಪ ತುಪ್ಪ, ಆ ಫ್ಲೇವರ್ಗೋಸ್ಕರ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ಇದರಲ್ಲಿ ತುಂಬಿ ಉಳಿದು ನಿನಗಪ್ಪ, ಬೇಜಾರು ಮಾಡ್ಕೋಬೇಡ, ತೊಂದ್ರೆ ಇಲ್ಲ. ನನಗೂ ಸೇರಿಸಿ ಮಾಡಿ ಅನ್ಸಲ್ಲ, ಅದಕ್ಕೆ ಚೂರು ತುಪ್ಪನೂ ಆಮೇಲೆ ಹಾಕೋಬಹುದು. ಬೇಕಾದ್ರೆ ಏಲಕ್ಕಿನೂ ಆಮೇಲೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಸ್ವಲ್ಪ ಈಗ ಸಿಹಿ ಬಿಸಿ ಬಿಸಿ ಆಗಿರುವಂತಹ ಸೋಯಾ ಖೀರ್ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಸೋಯಾ ಖೀರ್ ಸಿದ್ಧವಾಯಿತು. ಸೋಯಾ ಖೀರ್ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಸೋಯಾ ಕಾಳು, ಶಾವಿಗೆ, ಹಾಲು, ಏಲಕ್ಕಿ ಪುಡಿ, ಕಲ್ಲು ಸಕ್ಕರೆ ಮತ್ತು ತುಪ್ಪ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಸೋಯಾ ಕಾಳು ನೀರು ಹಾಕಿ ರುಬ್ಬಿಕೊಂಡು ಪಾತ್ರೆಗೆ ಹಾಲಿನೊಂದಿಗೆ ಸೋಸಿಕೊಳ್ಳಿ. ಅದಕ್ಕೆ ಕಲ್ಲು ಸಕ್ಕರೆ, ಶಾವಿಗೆ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಚೆನ್ನಾಗಿ ಕುದಿಸಿಕೊಂಡು ತುಪ್ಪ ಮತ್ತು ಏಲಕ್ಕಿ ಪುಡಿಯಿಂದ ಅಲಂಕರಿಸಿದ್ರೆ ಸೋಯಾ ಖೀರ್ ಸವಿಯಲು ಸಿದ್ಧ.